ಮೈ ಮೇಲೆ ದೇವ್ರು ಬರೋದು, ಹ್ಮ್ ಖಾರವಾಗಿ ಆಡೋದು, ಹಲ್ಲು ಕಡಿಯೋದು, ಒಂಥರ ಏನಾದ್ರು ಕಿರ್ಚಾಡೋದು. ಹ್ಮ್ ಅವಾಗ ಅವ್ರನ್ನ ಶಾಂತಿ ಮಾಡೋದಕ್ಕೋಸ್ಕರ ಏನೆಲ್ಲ ಮಾಡ್ತಾ ಇರ್ತಾರೆ, ಜನ ಏನೆಲ್ಲ ಕೊಡ್ತಾ ಇರ್ತಾರೆ. ಒಂದು ಒಬ್ರು ಹೇಳ್ತಾ ಇದ್ರು, ಅವ್ರು ಕೇಳ್ತಾ ಇದ್ದೆ ನಾನು, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರ ಬಗ್ಗೆ. ಇವೆಲ್ಲ ಎಲ್ಲಾಗುತ್ತೆ ಹೇಳಿ? ಎಲ್ಲಿ ಅಜ್ಞಾನ ಜಾಸ್ತಿ ಇದೆನೋ, ಅನರಕ್ಷತೆ ಜಾಸ್ತಿ ಇದೆನೋ, ಅಲ್ಲಿಂದಲೇ ಇಂತೆಲ್ಲ ಸ್ಟೋರಿ ಕೇಳ್ತೀವಿ ನಾವು. ಕರೆಕ್ಟ್. ಹಳ್ಳಿಗಳಲ್ಲಿ ಜಾಸ್ತಿ, ಹಳ್ಳಿಗಳಲ್ಲಿ ಜಾಸ್ತಿ, ಸ್ವಲ್ಪ ಸಿಟಿಗಳಲ್ಲಿ ಬಂದ್ರೆ ಸ್ವಲ್ಪ ಇರುತ್ತೆ, ಕಡಿಮೆ ಆಗಿರುತ್ತೆ. ಹಳ್ಳಿಗಳಲ್ಲಿ ಜಾಸ್ತಿ. ಎಲ್ಲಿ ಈ ರೀತಿ ಸಾಮಾಜಿಕ ಕಿರುಕುಳ ಜಗಳ ಜಾಸ್ತಿ ಇದ್ದಾವೆ, ಇಗ್ನೋರೆನ್ಸ್ ಜಾಸ್ತಿ ಇದೆ, ಅಜ್ಞಾನ ಜಾಸ್ತಿ ಇದೆನೋ, ಅಲ್ಲಿಯೂ ಜಾಸ್ತಿ ಉದ್ಭವ ಆಗುತ್ತೆ. ಅಲ್ಲಿಂದ ಸ್ಟೋರಿ ಜಾಸ್ತಿ ಬರುತ್ತೆ. ಸಿಟಿಗಳಲ್ಲಿ ಬೇರೆ ಪ್ರಾಬ್ಲಮ್ ಇದೆ. ನಾನು ಇದರ ಅರ್ಥ ಸಿಟಿಗಳು ತುಂಬಾ ಚೆನ್ನಾಗಿದೆ, ಹಳ್ಳಿಗಳಿಲ್ಲ ಅಂತ ಹೇಳ್ತಾ ಇಲ್ಲ. ಜನರು ಅಪಾರ್ಥ ಮಾಡ್ಕೊಳ್ಬಾರ್ದು. ಎರಡು ಕದರದ ಒಂದು ಫಂಕ್ಷನ್ ಇದೆ ಸೊಸೈಟಿಯಲ್ಲಿ, ಸಮಾಜದಲ್ಲಿ. ಇದಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಿ ಜ್ಞಾನದ ಅಭಾವ ಇರುತ್ತೋ ಅಲ್ಲಿ ಇಂಥವುಗಳು ಶುರು ಆಗುತ್ತೆ, ಮೂಢನಂಬಿಕೆಗಳು ಶುರು ಆಗುತ್ತೆ. ಮೂಢನಂಬಿಕೆ ಅಂತ ಅದಕ್ಕೆ ಅಂತಾರಲ್ಲ, ನಂಬಿಕೆಯಿಂದ ಫಸ್ಟ್ ಆಫ್ ಆಲ್ ಅಂತೂ ಫ್ಯಾಕ್ಟ್ಸ್ ಇರಬೇಕು, ಅದಂತೂ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಹಿಂದೆ ಮೌಢ್ಯ ಇದೆ, ಅಜ್ಞಾನ ಇದೆ, ಅದಕ್ಕೆ ಮೂಢನಂಬಿಕೆ ಅಂತ ಇದ್ದಾರೆ. ನೀವು ಅಜ್ಞಾನ ಅವಾಗ ಅನ್ನಲ್ಲ, ಅಜ್ಞಾನ ಅಂತೂ ಇದೆ, ಅದರಿಂದ ಅರಗೆನ್ಸ್ ಇದೆ, ಅದಕ್ಕೆ ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇದಕ್ಕೆ 2-3 ರೀತಿಯಲ್ಲಿ ನಾವು ಯೋಚಿಸ್ಬೋದು. ಫಸ್ಟ್ ಆಫ್ ಆಲ್ ಇಂಡಿವಿಜುವಲ್ ಲೆವೆಲ್ ಯೋಚಿಸಿ. ಇದಕ್ಕೆ ಸೈಕಾಲಜಿಲಿ ಇದಕ್ಕೆ ಒಂದು ಪದ ಇದೆ, ಟ್ರಾನ್ಸ್ ಅಂಡ್ ಪೊಸೆಷನ್ ಡಿಸಾರ್ಡರ್, TPD ಅಂತ ಹೇಳ್ತಾರೆ. ಇದಕ್ಕೆ ಟ್ರಾನ್ಸ್ ಅಂಡ್ ಪೊಸೆಷನ್ ಡಿಸಾರ್ಡರ್, TPD. ಇಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವರಿಗೆ ಕೆಲವೊಂದು ರೀಸನ್ಸ್ ಇಂದ ಗಾಡ್ ಕಾಂಪ್ಲೆಕ್ಸ್ ಬರುತ್ತೆ. ಗಾಡ್ ಕಾಂಪ್ಲೆಕ್ಸ್ ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ, ಅಲ್ಲಿ ಒಂದು ತುಂಬಾ ವಿಶ್ವದ ಎಲ್ಲಕ್ಕಿಂತ ಶಕ್ತಿಯುತ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅಂತ ತಿಳ್ಕೊಳ್ಳಿ. ನಾನೊಂದು ಬಾಬಾಜಿ ಅಂತ ತಿಳ್ಕೊಳ್ಳಿ, ಫಕೀರ್ ಚಂದ್ ಬಾಬಾ ಅಂತ ನನ್ನ ಹೆಸರು. ಎಲ್ಲರೂ ನನ್ನ ತುಂಬಾ ಚೇಲಗಳಿದ್ದಾರೆ, ತುಂಬಾ ಸ್ಟ್ರಾಂಗ್. ವಿಶ್ವದ ಎಲ್ಲಕ್ಕಿಂತಲೂ ಸ್ಟ್ರಾಂಗ್ ವ್ಯಕ್ತಿ ಬಂದ್ಬಿಟ್ಟು ನನ್ನ ಕಾಲ್ ಮುಂದೆ ಬಿದ್ದಿದ್ದಾನೆ. ಅವ್ ನನಗೆ ಹೇಗೆ ಅನ್ಸುತ್ತೆ ಹೇಳಿ? ಅವನೇ ನನ್ನ ಮುಂದೆ ಬಿದ್ದಂದ್ರೆ ನಾನು ಎಷ್ಟು ದೊಡ್ಡವನು. ಅದಕ್ಕೆ ಗಾಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಬಂದು ಕಾಲ್ ಬಿದ್ದಿದ್ದಾನೆ, ನಾನೆಂತ ಮಹಾನ್, ಅದಕ್ಕೆ ಬಿದ್ದಿದ್ದಾನಲ್ವಾ, ಏನ್ ಶಕ್ತಿ ಇರ್ಬೋದು ನಿಮ್ಮಲ್ಲಿ. ಗ್ರ್ಯಾಂಡಿಯಸ್ ಡಿಲೋಷನ್ ಕೂಡ ಅಂತಾರೆ ಇದಕ್ಕೆ. ಅಂದ್ರೆ ಅತಿ ಕ್ಷಯೋಕ್ತಿಯ ಭ್ರಮೆ, ನಾನು ತುಂಬಾ ಪವರ್ಫುಲ್ ಆಗಿದ್ದೀನಿ ಅಂತ. ಈ ರೀತಿ ಒಂದು ಪ್ರಾಬ್ಲಮ್ ಇದೆ. ಇನ್ನೊಂದ್ ಕಡೆ ಏನಂದ್ರೆ, ಹಲವಾರು ಜನ ಸಮಾಜದಲ್ಲಿ ಯಾರಿಗೆ ಆಪರೇಷನ್ ಆಗಿದ್ದೇನೋ, ಯಾರ ಜೊತೆ ತುಂಬಾ ಕೆಟ್ಟದಾಗಿದ್ದೇನೋ, ಒಂದು ಅತ್ತೆ ತುಂಬಾ ಕಿರುಕುಳ ಕೊಡ್ತಾ ಇದ್ದಾಳೆ, ಸೊಸೆಗೆ ಅವಳು ಮಾತಾಡಕ್ ಆಗ್ತಾ ಇಲ್ಲ, ಕೊರಗು ಕೊರಗ್ತಾ ಇದ್ದಾಳೆ. ಅವ್ರಿಗೆ ಹೇಗಿದ್ರಿಂದ ಹೊರಗೆ ಬರ್ಬೇಕು ಅಂತ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾಳೆ ಅವಾಗ? ಈ ಒಂದು ಪ್ಲಾನ್ ಮಾಡ್ತಾಳೆ. ತುಂಬಾ ಇದೆ, ಕಣ್ಣಿಂದ ನೋಡಿದ್ದೀನಿ ನಾನು. ಹೌದು, ನನ್ನ ಮನೆಯಲ್ಲಿ ಮೈಲು ಬಂದಿದೆ, ನನ್ನ ಮೈಯಲ್ಲಿ ಅದು XYZ ಬಂದಿದೆ, ಏನೇನೋ ಮಾಡಕ್ ಶುರು ಮಾಡ್ತಾಳೆ, ಒದರಾಕ್ ಶುರು ಮಾಡ್ತಾಳೆ, ಎಲ್ಲ ಒಳಗೆ ಅಡ್ಸ್ಕೊಂಡಿದ್ದಾಳಲ್ಲ, ಹೈಡ್ ಮಾಡ್ಕೊಂಡಿದ್ದಾಳೆ. ಒಂದಿನ ಹೊರಗೆ ಬರುತ್ತೆ ಈ ಪ್ಲಾನ್ ಇಂದ, ಎಲ್ರು ಹೆದರ್ತಾರೆ. ಅವಾಗ ಅತ್ತೆ ಇನ್ನೊಂದ್ಸರ್ತಿ ಅವಳಿಗೆ ದಬಾಯಿಸಲ್ಲ. ಇದು ಕೂಡ ಒಂದೇ ಇದೆ. ಇದನ್ನ ಆಸ್ ಅ ಟೂಲ್ ಕೂಡ ಯೂಸ್ ಮಾಡ್ತಾರೆ, ಆಯ್ತಲ್ವಾ? ಇದೊಂದು ಸ್ಕೀಮ್ ಅದು. ನನ್ಗೆ ಯಾರು ಮಾತಾಡಕ್ ಆಗ್ತಾ ಇಲ್ಲ, ಏನ್ ಮಾಡ್ತೀನಿ ಅಂದ್ರೆ ದೊಡ್ಡದು ಮಾಡಿ ನನ್ನ ಮೈಲಿಂದ ಬಂದ ಇದೆ ಅಂತ ಹೇಳ್ಬಿಟ್ರೆ ಯಾರಾದ್ರೂ ಟಚ್ ಮಾಡ್ತಾರೆ ನೋಡಿ. ಮೂರನೇದು ಒಂದು ಬಿಸ್ನೆಸ್ ಕೂಡ. ಅದೇ ಹೆಣ್ಮಗಳು ನಾಳೆ ಇದನ್ನೇ ಬಿಸ್ನೆಸ್ ಆಗಿ ಮಾಡ್ಬೋದು. ಎಲ್ಲಿಂದ ಜನ ಬರ್ತಾರೆ, ಇವಳು ಕೈ ಇಟ್ಬಿಟ್ರೆ ನಮ್ಗೆಲ್ಲ ಇದಾಗುತ್ತೆ, ಅದು ಇದು ಅಂತ ಮಾಡ್ತಾರೆ, ಬರ್ತಾರೆ, ದುಡ್ಡು ಕೊಡ್ತಾರೆ, ಅವಳು ಬಿಸ್ನೆಸ್ ಆಗುತ್ತೆ. ಸೊ ಹಲವಾರು ಗೊತ್ತಿದ್ರು ಬೇಕಂತಾನೆ ಈ ತರ ನೋಡಿ, ಗೊತ್ತಿಲ್ಲದೆ ಮಾಡೋರ್ಕಿಂತಲೂ ಜಾಸ್ತಿ ಗೊತ್ತಿದ್ದು ಮಾಡೋರು ಜಾಸ್ತಿ ಇದ್ದಾರೆ. ಹಾಗಾದ್ರೆ ಖಂಡಿತವಾಗಿ ಅವ್ರಿಗೆ ಹೋಗಿ ಕೇಳಿ. ನೀವು ಎಷ್ಟು ಜನ ಕೇಳಿ, ನಾನು ಎಷ್ಟು ಜ್ಯೋತಿಷಿಗಳಿಗೆ ಕೂಡ ಕೇಳಿದ್ದೀನಿ. ಅವರು ಹೇಳ್ತಾರೆ, ಏನೋ ಮಾಡ್ತಾ ಇದೀವಿ ಸರ್ ನಾವು, ಏನೋ ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ ಇದೊಂದು ಜ್ಞಾನ ಅಂತ, ಇರ್ಲಿ ಬಿಡ್ಲಿ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಹಲವಾರು ಜನ ಗೊತ್ತಿಲ್ಲದೆ ಮಾಡೋರು ಅಮಾಯಕರು, ಅವ್ರನ್ನ ತಿಳಿಸ್ಬೇಕು, ಜ್ಞಾನ ಕೊಡಬೇಕು. ಗೊತ್ತಿದ್ದು ಮಾಡೋರು ತುಂಬಾ ಜನ ಇದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯ ದೇವರನ್ನ, ಆ ಒಂದು ಪರಮ ಶಕ್ತಿಯನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಈಗ ಅವ್ರಿಗೆ ಓದೋಕು ಬರಲ್ಲ, ಏನಿಲ್ಲ. ನೋಡಿ, ಮನುಷ್ಯ ಎಜುಕೇಟೆಡು ಅನ್ಎಜುಕೇಟೆಡು, ಅವನು ವಿದ್ಯಾವಂತನೋ ಅವಿದ್ಯಾವಂತನೋ ಅದು ಇಂಪಾರ್ಟೆಂಟ್ ಅಲ್ಲ. ನಾವು ಯಾವ ಲೆವೆಲ್ಗೆ ಇರಲಿ, ನಾನು ಹೊಲದಲ್ಲಿ ಕೆಲಸ ಮಾಡುವ 4th ಫೇಲ್ ಆಗಿರಲಿ ಅಥವಾ PhD ಮುಗಿಸೋನಾಗ್ಲಿ, ಎಲ್ಲರಿಗೂ ಕೂಡ ದೇವರು ಯೋಚಿಸುವ ಒಂದು ಶಕ್ತಿ ಕೊಟ್ಟಿದ್ದಾನೆ. ಓಕೆನಾ? ಇವನ್ ಸ್ಥಳದಲ್ಲಿ ಯೋಚಿಸ್ತಾನೆ, ಇವನ್ ಸ್ಥಳದಲ್ಲಿ ಯೋಚಿಸ್ತಾನೆ, ನಡುವೆ ನಮ್ಮಂತವ್ರು ನಮ್ಮ ಸ್ಥಳದಲ್ಲಿ ಯೋಚಿಸ್ತೀವಿ. ಆ ಯೋಚನೆ ಮಾಡುವ ಶಕ್ತಿ ಎಲ್ಲರ ಹತ್ರ ಇದೆ, ಭೌತಿಕವಾದ ಶಕ್ತಿ, ಬುದ್ಧಿ ಎಲ್ಲ ಹತ್ರ ಇದೆ. ಒಬ್ಬ ರೈತ ಬೆಳೆಯನ್ನ ನೋಡ್ಬಿಟ್ಟು ಹೇಳ್ತಾನೆ, ಬೀಜದಿಂದ ಇದು ಹೇಗೆ ಬಂದಿದೆ, ನಾನು ಬರೀ ನೀರ್ ಹಾಕಿದ್ದೀನಿ, ಅದ್ರ ಗಿಡ ಇತ್ತೆ ಅಲ್ಲಿ, ಅದು ಫಸಲ್ ಇತ್ತೆ ಅಲ್ಲಿ. ಅವನಲ್ಲಿ ದೇವರ ಒಂದು ಸೃಜನಾತ್ಮಕ ಶಕ್ತಿಯನ್ನು ನಾವು ಕಾಣ್ಕೊಳ್ಬಹುದು. ಅವನು ಸರ್ಜನ್ ಇರ್ತಾನೆ, MBBS ಮಾಡಿರ್ತಾನೆ, ಅದಾದ್ಮೇಲೆ ಏನೋ MD ಮಾಡಿರ್ತಾನೆ, ಸರ್ಜರಿಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಯಾವಾಗ ಅವ್ನು ಓಪನ್ ಮಾಡ್ತಾನಲ್ವಾ ಹಾರ್ಟ್ ಆಪರೇಷನ್ ಮಾಡಕ್ಕೆ, ಒಳಗೆ ಹೋಗಿ ನೋಡ್ತಾನಲ್ವಾ ಅದು ಹೇಗಿದೆ, ಹೇಗೆ ಡಿಸೈನ್ ಆಗಿದೆ ಅಂತ, ಅವ್ನಲ್ಲಿ ಕಂಡ್ಕೊತಾನೆ ದೇವರ ಸೃಜನಾತ್ಮಕ ಶಕ್ತಿ ಅಂತ. ನಾವು ಯಾವ ಲೆವೆಲ್ ಇದ್ದೀವಲ್ಲೋ ಆ ಲೆವೆಲ್ ಅಲ್ಲಿ ನಾವು ದೇವರನ್ನ ಅರಿಯೋದು ಕಷ್ಟ ಅಲ್ಲ. ನಮ್ಮ ಲೆವೆಲ್ ಅಲ್ಲಿ ನಾವು ತಿಳ್ಕೊಳ್ತೀವಿ, ಅದಂತೂ ಕಷ್ಟ ಅಲ್ಲ. ಅವ್ನು ತುಂಬಾ ಡೀಪ್ ಆಗಿ ಯೋಚಿಸ್ತಾನೆ, ಏನು ತನ್ನ ಒಂದು ಲೆವೆಲ್ ಯೋಚಿಸ್ತಾನೆ, ನಮ್ಮ ಲೆವೆಲ್ ಅಲ್ಲಿ ಯೋಚಿಸ್ತೀವಿ. ಆದ್ರೆ ಇದ್ರಿಂದ ದೇವರಿದ್ದಾನೆ, ಅವನು ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಇದ್ರ ಸಂಚಾಲಕನ ಅವನೇ. ಅವ್ನು ಹೇಳಿದಾಗೆ ನಾವು ಜೀವನ ಮಾಡಬೇಕು, ಅವ್ನು ನಾವು ಅರಿಯಬೇಕು, ಅವನ ಧ್ಯಾನ ಮಾಡಬೇಕು, ಒಳ್ಳೆತನದಿಂದ ಬದುಕಬೇಕು. ಇದು ಏನೂ ಟಫ್ ಆಗಿಲ್ಲ. ಪ್ರಾಬ್ಲಮ್ ಅಂದ್ರೆ ಜನ
ಈಸಿ ಆಗಿರೋ ಆನ್ಸರ್ನ ಬಿಟ್ಬಿಟ್ಟು ರಾಂಗ್ ಆಗಿ ಡಿಫಿಕಲ್ಟ್ ಆಗಿರೋ ಆನ್ಸರ್ ನೋಡ್ಕೊಂಡು ಹೋಗ್ತಾರೆ, ಅಲ್ಲಿ ಕಷ್ಟ ಆಗುತ್ತೆ ಅಷ್ಟೇ. ನಾವು ಈಸಿ ಆಗಿರೋ ಒಂದು ಆನ್ಸರ್ ಹಿಡ್ಕೊಂಡು ಹೋದ್ರೆ ಯಾವ ಗೊಂದಲಗಳು ಕೂಡ ಬರೋದಿಲ್ಲ. ಓಕೆ, ಅಂದ್ರೆ ಈ ಒಂದು ಸಾಮರ್ಥ್ಯ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಎಲ್ಲರಲ್ಲೂ ಇದೆ. ಮತ್ತೆ ಎಷ್ಟು ಜನರನ್ನ ಭೇಟಿಯಾಗಿದ್ದೀನಿ, ಎಷ್ಟು ಜನ ಇದ್ದಾರೆ ಅದು ಸಮಾಜದಲ್ಲಿ ಅಂದ್ರೆ ಅಜ್ಞಾನಿಗಳು ಸ್ವಲ್ಪ ಜೋರಾಗಿ ಮಾತಾಡ್ತಾರೆ ಅಷ್ಟೇ, ಜ್ಞಾನವಂತರು ಸ್ವಲ್ಪ ಕಡಿಮೆ ಆರಾಮಾಗಿ ಮಾತಾಡ್ತಾರೆ, ಗೊತ್ತಾಗಲ್ಲ. ಅದಕ್ಕೆ ಅನ್ಸುತ್ತೆ ನಮ್ಗೆ ಈ ರೀತಿ ನಡೀತಾರೆ ಅಂತೆಲ್ಲ. ಒಳ್ಳೆ ಜನರು ಇದ್ದಾರೆ. ಈ ಎಲ್ಲ ಸಮಾಜ ಸೃಷ್ಟಿಸಿರುವ ಇವೆಲ್ಲ ಒಂದು ಗೋಡೆಗಳ ಮೀರಿ ಭಗವಂತನ ಅರಿಯೋರು ಇದ್ದಾರೆ. ನಾವು ಜನರನ್ನ ಸ್ಪಂದಿಸಿ ಮಾತಾಡಿದ್ರೆ ನಮ್ಗೆ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ. ಯಾರಿಗೆ ಗೊತ್ತಿಲ್ವೋ ಅವರು ಕೂಡ ಅರಿತಾರೆ, ಅಷ್ಟೊಂದು ಕಷ್ಟ ಅಲ್ಲ. ಓಕೆ.